ದೊಡ್ಡಗೌಡರು ವೇದಿಕೆಯಲ್ಲಿ ಹೇಳಿದರು ನಾವಿಬ್ಬರೂ ಕೂಡ ಒಂದಾಗಿರೋದೇನೆ ಸರ್ಕಾರ ಬೀಳ್ಸಕ್ಕೆ ಅಂತ. ಇನ್ನು ಕುಮಾರಸ್ವಾಮಿ ಹೇಳಿದರು ಸೊಕ್ಕು ಮುರಿತೀವಿ ಅಂತ. ದೇವೇಗೌಡರು ಕೂಡ ಅದೇ ಮಾತ್ರ ಹೇಳಿದರು, ಗರ್ವಭಂಗ ಸೊಕ್ಕು ಮುರಿತೀವಿ ಅಂದರೆ ತಪ್ಪೇನು ಅಂತ. ಗರ್ವಭಂಗ ಸೊಕ್ಕು ಮುರಿತೀವಿ ಎನ್ನುವಂಥದ್ದು ಬೇರೆ ಬೇರೆ ಪದನ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಜಮೀರ್ ಅಹಮದ್ ಹೇಳಿದಂಥ ಪದ ನಿಮ್ಗೇನಾದರೂ ಫಲಿತಾಂಶ ದೃಷ್ಟಿಯಿಂದ ಸಮಸ್ಯೆ ಆಗ್ಬೋದು? ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ, ನಾನೇನು ಮಾತಾಡೋದು. ಈಗ ನನ್ನನ್ನು ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರೆದ್ರ ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ, ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ? ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ, ಸಂಸ್ಕೃತಿಯನ್ನು ತೋರಿಸುತ್ತೆ. ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ, ಅವರಿಬ್ಬರು ಭಾಳ ಆತ್ಮೀಯರು. ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದು. ದೇವೇಗೌಡರು ಗರ್ವಭಂಗ ಮಾಡ್ತಿದ್ದೆ. ಗರ್ವಭಂಗ ಅಂದರೆ ತಪ್ಪೇನಿದೆ? ಏನದು ಇದ್ರ ವರ್ಡ? ಅದು ಗರ್ವಭಂಗ ಅಂತಕ್ಕಂಥದ್ದು, ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದ್ರ ವರ್ಡ? ಅದು